ಇನ್ನು ಕಮಲಪಾಳ್ಯದಲ್ಲಿ ನೀನಾ ನಾನಾ ಅನ್ನುವಂಥ ಪಾಲಿಟಿಕ್ಸ್ ಮುಂದುವರಿತಾ ಇದೆ. ಅಂದ್ರೆ ಸೀನಿಯರ್ ವರ್ಸಸ್ ಜೂನಿಯರ್ ಕಾಳಗ ಮತ್ತೆ ಬಹಿರಂಗಗೊಂಡಿದೆ. ಬಿಜೆಪಿಯಲ್ಲಿ ನೀ ಬಂದ ಕಡೆ ನಾ ಬರಲ್ಲ ಅನ್ನುವಂಥ ಸ್ಥಿತಿ ಇದೆ. ಅದು ಜೂನಿಯರ್ ವರ್ಸಸ್ ಸೀನಿಯರ್. ಅಶೋಕ್ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಜಟಾಪಟಿ ಮುಂದುವರೆದಿದೆ. ಅದು ಮತ್ತೆ ಪ್ರೂವ್ ಆಗಿದೆ. ಯಾವ ವಿಚಾರ ಅಂತಂದ್ರೆ ನಿನ್ನೆ ನಡೆದಂತ ಕೋರ್ ಕಮಿಟಿ ಸಭೆಗೆ ಆರ್ ಅಶೋಕ್ ಅವರು ಗೈರಾಗಿದ್ದಾರೆ. ಅಂದ್ರೆ ನೀ ಬಂದ ಕಡೆ ನಾ ಬರಲ್ಲ, ನಾ ಬಂದ ಕಡೆ ನೀನ್ ಬರಲ್ಲ, ಆ ಥರ ಆರೋಗ್ಯ ಸಮಸ್ಯೆ ಹಿನ್ನೆಲೆ ಸಭೆಗೆ ಗೈರಾಗಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಆದರೆ ಎಲ್ಲೋ ಒಂದು ಕಡೆ ಆರೋಗ್ಯದ ನೆಪ ಹೇಳಿ ಕೋರ್ ಕಮಿಟಿ ಮೀಟಿಂಗ್ಗೆ ಗೈರಾದ್ರ. ಸಭೆಗೆ ಆರ್ ಅಶೋಕ್ ಗೈರಿನ ಹಿಂದೆ ಹಲವು ಲೆಕ್ಕಾಚಾರಗಳು ನಡೀತಾ ಇದೆ. ಯಾಕೆ ಅಂತ ಅಂದ್ರೆ ತಿರಂಗ ಯಾತ್ರೆ ನಡೆಸಿದಂಥ ಸಂದರ್ಭದಲ್ಲೂ ಕೂಡ ಅಶೋಕ್ ಅವರಿದ್ದಂಥ ಜಾಗಕ್ಕೆ ವಿಜೇಂದ್ರ ಅವ್ರು ಬರಲ್ಲ, ವಿಜೇಂದ್ರ ಅವರಿದ್ದಂಥ ಜಾಗಕ್ಕೆ ಅಶೋಕ್ ಅವ್ರು ಬರಲ್ಲ. ಇಲ್ಲಿ ನೀನಾ ಅನ್ನುವಂಥ ಪರಿಸ್ಥಿತಿ, ಆ ಥರದ ಪಾಲಿಟಿಕ್ಸು ಮತ್ತೆ ಹೇಗೇನು ಮುನ್ನೆಲೆಗೆ ಬಂದಿದೆ. ಅದಕ್ಕೆ ಸಾಕ್ಷಿ ನಿನ್ನೆ ನಡೆದಂಥ ಕೋರ್ ಕಮಿಟಿ ಮೀಟಿಂಗ್. ಆ ಮೀಟಿಂಗ್ಗೆ ಆರ್ ಅಶೋಕ್ ಅವರು ಬಂದಿಲ್ಲ, ಆರೋಗ್ಯದ ನೆಪ ಹೇಳಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿದೆ. ಬಟ್ ಆದರೆ ನಿಜವಾಗ್ಲೂ ಹೆಲ್ತ್ ಸಮಸ್ಯೆ ಇತ್ತಾ ಅಥವಾ ಅದು ಕಾರಣ ಅಷ್ಟೇನಾ? ಇನ್ನು ಬಿಜೆಪಿ ಬಣ ಕಿತ್ತಾಟಕ್ಕೆ ಕಾಂಗ್ರೆಸ್ ನಾಯಕರು ವ್ಯಂಗ್ಯವಾಡ್ತಿದ್ದಾರೆ. ಕಾಂಗ್ರೆಸ್ ಪಡೆಗೆ ಅಶೋಕ್ ವರ್ಸಸ್ ಬಿವೈವಿ ಫೈಟ್ ಆಹಾರ ಆಗಿದೆ. ವಿಪಕ್ಷ ನಾಯಕ ಅಶೋಕ್ ಆರೋಗ್ಯದ ಕುರಿತು ಸುಳಿವನ್ನ ಕೊಟ್ಟಿದ್ದಾರೆ. ರಾಜಕೀಯ ಎದುರಾಳಿ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಇದಕ್ಕೆ ಸಂಬಂಧಪಟ್ಟಂತ ಸುಳಿವು ಕೊಟ್ಟಿದ್ದಾರೆ. ವಿಪಕ್ಷ ನಾಯಕರ ಆರ್ ಅಶೋಕ್ ಆರೋಗ್ಯ ಕ್ಷೀಣಿಸ್ತಾ ಇದೆ. ಇದು ನನ್ನ ಮಾತಲ್ಲ, ಬಿಜೆಪಿಯವರೇ ನನಗೆ ಹೇಳಿದ್ದು. ಚರ್ಚೆಗೆ ಗ್ರಾಸವಾಗಿರುವಂತ ವಿಚಾರ ಈಗ ಯಾರ್ದು? ಅಶೋಕ್ ಅವರ ಆರೋಗ್ಯದ ವಿಚಾರ. ಒಂದು ರೀತಿ ಬಿಜೆಪಿಯ ಈ ಕಿತ್ತಾಟ ಏನಾಗ್ತಾ ಇದೆ ಅದು ಸಹಜವಾಗಿ ಕಾಂಗ್ರೆಸ್ಗೆ ಆಹಾರವಾಗ್ತಾ ಇದೆ. ಹೆಲ್ತ್ ನೆಪವನ್ನ ಹೇಳಿ ಕೋರ್ ಕಮಿಟಿ ಮೀಟಿಂಗ್ಗೆ ಗೈರಾದ್ರ ಗೊತ್ತಿಲ್ಲ.